ರಾಜ್ಯಾದ್ಯಂತ ವಫ್ ಭೂ ಕಬಳಿಕೆ ವಿಚಾರವಾಗಿ ದೊಡ್ಡ ಹೋರಾಟನೇ ಸೃಷ್ಟಿಯಾಗಿದೆ. ಇಡೀ ರಾಜ್ಯಾದ್ಯಂತ ಇವತ್ತು ರೈತರು ಕೂಡ ಕಂಗಾಲಾಗಿದ್ದಾರೆ. ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಬೆಳಗ್ಗೆ ಎದ್ದು ನೋಡಿದರೆ ಅವರ ಪಹಣಿನಲ್ಲಿ ಅವರಪ್ಪನ ಬದಲು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ಬಂದಿರುತ್ತೋ ಅಂತ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಯಾವಾಗ ತಮಗೆ ನೋಟಿಸ್ ಬರುತ್ತೆ, ಯಾವಾಗ ತಮ್ಮ ಭೂ ದಾಖಲೆಗಳು ಬದಲಾಗಿರ್ತವೆ ಅನ್ನೋ ಒಂದು ಆತಂಕ ರೈತರಿಗೂ ಕಾಡ್ತಾ ಇದೆ, ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿರೋರಿಗೂ ಕಾಡ್ತಾ ಇದೆ, ಮಠ ಮಂದಿರಗಳಿಗೂ ಕಾಡ್ತಾ ಇದ್ದಾವೆ. ಈ ಮಠನೇ ನೂರಾರು ವರ್ಷದಿಂದ ಪೂಜೆ ಪುನಸ್ಕಾರ ಅಕ್ಷರ ಅನ್ನದಾಸೋಹ ಮಾಡ್ಕೊಂಡು ಬರ್ತಿರೋಂಥ ಮಠಗಳು ಕೂಡ ಏಕಾಏಕಿ ರಾತ್ರೋರಾತ್ರಿ ಅದು ವಫ್ ಆಸ್ತಿಗಳಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಈ ರೀತಿ ಬದಲಾವಣೆಗಳು ಆಗ್ತಾ ಇರೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯನೂ ಕೂಡ ಇಲ್ಲ. ಆದರೆ ಈ ಸಾರಿ ಮಾತ್ರ ಜನ ಎಚ್ಚೆತ್ಕೊಂಡಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ, ಜನ ಬೀದಿಗೆ ಇಳಿತಾ ಇದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ಕೂಡಲೇ ಎಲ್ಲರಿಗೂ ಕೂಡ, ಅದರಲ್ಲೂ ಬಹುಸಂಖ್ಯಾತರು ಯಾವತ್ತೂ ಕೂಡ ಆತಂಕದಲ್ಲೇ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅವರು ಈ ಹಿಂದೆ 2013ರಿಂದ 2018 ಮುಖ್ಯಮಂತ್ರಿ ಇದ್ದರು. 2015ರಲ್ಲಿ PFI, KFD, SDPIನ ಸುಮಾರು 1600 ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸರಣಿ ಹತ್ಯೆಗಳಿಗೆ, ಹಿಂದೂ ಕಾರ್ಯಕರ್ತರ ದುರ್ಮರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕಾರಣರಾಗಿದ್ದರು. ಅದು ಕುಟ್ಟಪ್ಪಯಿಂದ ಹಿಡಿದು ರುದ್ರೇಶ್ ಮರ್ಡರ್ ಕೇಸ್ವರೆಗೂ ಕೂಡ 10 ಜನ ಪ್ರಾಣವನ್ನು ಕಳ್ಕೊಂಡ್ರು. ಈಗ ಎರಡನೇ ಸಾರಿ ಸಿದ್ದರಾಮಯ್ಯ ಸಾಹೇಬರು 2023ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಮತ್ತೆ ಅವರು ಈ ಬೈ ಎಲೆಕ್ಷನ್ಗಿಂತ ಮೊದಲೇ ಹುಬ್ಬಳ್ಳಿನಲ್ಲಿ ಪೊಲೀಸರ ಜೀಪನ್ನು ಜಖಂ ಮಾಡಿದಂತಹ, ಪೊಲೀಸರ ಮೇಲೆ ದಾಳಿ ಮಾಡಿದಂತಹ, ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಂತಹ, ಅವರ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡಿದಂತಹ ದುರುಳ ಮುಸಲ್ಮಾನರ ವಿರುದ್ಧ ಇದ್ದಂತಹ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಥವಾ UAPA ಅಂತ ಏನು ಆ್ಯಕ್ಟ್ ಮುಖಾಂತರವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ರು, ಆ ಕೇಸನ್ನೇ ವಾಪಸ್ ತೆಗೆದುಕೊಂಡು ಒಂದು ರೀತಿ ಮತ್ತೆ ರಾಜ್ಯದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಸಿದ್ದರಾಮಯ್ಯನವರು ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ, ರೈತರ ಭೂಮಿ ಇರ್ಬೋದು, ಹಿಂದೂಗಳ ಭೂಮಿಗೂ ಕೂಡ ಇವತ್ತು ಕಂಟಕ ಬಂದಿದೆ. ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಹಿಂದೂಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿದ್ದರು. ಈ ಸಾರಿ UAPA ಕೇಸ್ ತೆಗೆದುಕೊಂಡು ಪ್ರಾಣಕ್ಕೆ ಕಂಟಕವನ್ನು ತಂದೊಡ್ಡಿದ್ದಲ್ದಲೆ ನಮ್ಮ ಜನರ, ಹಿಂದೂಗಳ ಭೂಮಿಗೂ ಕೂಡ ಕಂಟಕವನ್ನು, ಅಪಾಯವನ್ನು ತಂದೊಡ್ಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಏನು ಪತ್ರಿಕಾಗೋಷ್ಠಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸ್ಪೆಸಿಫಿಕ್ಕಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇಡೀ ರಾಜ್ಯಾದ್ಯಂತ BJP ಹೋರಾಟವನ್ನು ಕೈಗೆತ್ತಿಕೊಳ್ತಿದೆ. ನಮ್ಮ ನಾಯಕರುಗಳು ಅದಕ್ಕೆ ಪ್ರಿಪ್ರೇಷನ್ ಕೂಡ ಮಾಡ್ತಿದ್ದಾರೆ. ನಾನು ಈ ಹಿಂದೆ 10 ವರ್ಷಗಳ ಕಾಲ ಕೊಡಗು ಮತ್ತು ಮೈಸೂರನ್ನು ಪ್ರತಿನಿಧಿಸೋದಾಗಿ ಈ ಭಾಗದಲ್ಲಿ ಕೊಡಗಿರ್ಬೋದು, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಈ ಭಾಗದಲ್ಲಿ ನಮಗೊಂದು ಅವಿನಾಭಾವ ಸಂಬಂಧ, ಸ್ನೇಹ, ಸಂಪರ್ಕಗಳಿದೆ. ಹಾಗಾಗಿ ಈ ಭಾಗದ ವಿಷಯವನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಅಂತ ಯಾಕೆ ನಾವು ಇದನ್ನು ಕ್ಲಬ್ ಮಾಡಿದ್ದೀವಿ ಅಂತಂದರೆ, ಚಾಮರಾಜನಗರ ಮತ್ತು ಮೈಸೂರು ಈ ಹಿಂದೆ ಎರಡು ಒಂದೇ ಜಿಲ್ಲೆ ಆಗಿದ್ದು. ಇದು ಅವಿಭಜಿತ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು ಚಾಮರಾಜನಗರ. ಅಂತಹ ಸಂದರ್ಭದಲ್ಲಿ 1965 ನವಂಬರ್ 4ನೇ ತಾರೀಕು ವಫ್ ಬೋರ್ಡ್ನವರು ದಿ ಮೈಸೂರು ಗೆಜೆಟ್ ಅಂತೇಳಿ ಹೇಳಿ ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. 1965 ನವಂಬರ್ 4ನೇ ತಾರೀಕು ಒಂದು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಮೈಸೂರು ಸಿಟಿ, ಮೈಸೂರು ತಾಲೂಕು, ಹುಣಸೂರು, ಪಿರಿಯಾಪಟ್ಟಣ, KR ನಗರ, HD ಕೋಟೆ, ನರಸೀಪುರ, ನಂಜನಗೂಡು ತಾಲೂಕುಗಳು, ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ, ಗುಂಡ್ಲುಪೇಟೆ, ಯಳಂದೂರು, ಇಷ್ಟು ಒಟ್ಟು 12 ತಾಲೂಕುಗಳು
12 ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಜೆಟ್ ನೋಟಿಫಿಕೇಷನ್ ಹೊಡಿಸ್ತಾರೆ. ಈ ವಫ್ಗೆ ಇದು ಮೈಸೂರು ಗೆಜೆಟ್ ಅಂತ ಹೊಡಿಸೋದಕ್ಕೆ ಈ ವಫ್ಗೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಇದೇನು ಸರ್ಕಾರಿ ಸಂಸ್ಥೆನ? ಯಾವುದೇ ಸರ್ಕಾರದ ಒಂದು ಆದೇಶ ಇರ್ಬೋದು, ಅದು ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ ಅದಕ್ಕೆ ಸ್ಯಾಂಕ್ಟಿಟಿ ಬರುವಂಥದ್ದು. ಸರ್ಕಾರ ರಾಜ್ಯಪತ್ರ ಅಂತ ಹೊರಡಿಸುತ್ತೆ. ಈ ರಾಜ್ಯಪತ್ರನ ಹೊರಡಿಸೋದಕ್ಕೆ ವಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು? ಯಾವ ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ, ಯಾವ ಅಧಿಕಾರ ಇದೆ? ಇವರು 1965ರಲ್ಲಿ ಈ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ದಾರೆ. ಇದನ್ನು ಇವತ್ತು ಯಾಕೆ ತೆಗಿತಿದ್ದೀರಿ ಅಂತಲೂ ನೀವು ಕೇಳ್ಬೋದು. ಈ ಗೆಜೆಟ್ ನೋಟಿಫಿಕೇಷನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ ಎಲ್ಲ ಗುರುತು ಮಾಡಿರು. ಈ ಜಮೀನು ಇದರೊಳಗಡೆ ಇಂಥ ಸರ್ವೆ ನಂಬರ್ ಹಾಕಿರು. ಈ ಸರ್ವೆ ನಂಬರ್ ಇವನಿ ತಾಳಪ್ಪ ಅಲಾಟ್ಮೆಂಟು, ಇಲ್ಲಾಂದರೆ ಇದು ವಫ್ ಬೋರ್ಡಲ್ಲಿ ಇಂಥವ್ರಿಗೆ ಸೇರಬೇಕು. ಈ ಥರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ 37 ಗುಂಟೆಗೆ ಈ ರೀತಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ 2 ಗುಂಟೆ ಜಾಗಕ್ಕೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಇದು ನಿವೇಶನಗಳನ್ನು ಹೊರತುಪಡಿಸಿ ಇದು ಟೋಟಲ್ ನಿಮಗೆ 600 ಚಿಲ್ಲರೆ ಎಕರೆ ಆಗುತ್ತೆ. ಇದು 600 ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು. ಇದನ್ನು ಇವತ್ತು ಯಾಕೆ ತಗೊಳ್ತಿದ್ದೀವಿ, ಅವತ್ತೇ ನೋಟಿಫಿಕೇಷನ್ ಆಗಿದೆಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಂದರೆ, ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ. 2016ರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅವಾಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬರುತ್ತೆ. 1965ರಲ್ಲಿ ವಫ್ ಅವರು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇಷ್ಟು ಭೂಮಿ 600 ಚಿಲ್ಲರೆ ಎಕರೆ ತಮಗೆ ಸೇರಿದ್ದು. ಮೈಸೂರಿನಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಫ್ದು ಅವರು ಒಂದು ಏನು ಮಾಡ್ತಾರೆ, ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ ಅದಕ್ಕೆಲ್ಲ ಅವರು ಈ ಥರ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಆದರೆ ಆ ನೋಟಿಫಿಕೇಷನ್ ಆದ ನಂತರ ಯಾವುದೇ ಪ್ರೊಸೀಜರ್ ಆಗಲ್ಲ, ಅದರಲ್ಲಿ ಯಾರೂ ಮುಂದುವರಿಯಲ್ಲ, ಅದು ಅಲ್ಲಿಗೆ ನಿಂತಿರುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಆನಂತರ ಒಂಥರ ಈ ವಫ್ ಅವರಿಗೆ, ಮುಸಲ್ಮಾನರಿಗೆ ಧೈರ್ಯ ಬರುತ್ತೆ, ಯಾಕೆ ನಮ್ಮವನೇ ಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಕೇಳಿದ್ರು ಕೊಡ್ತಾರೆ ಅಂತೇಳಿ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಆವಾಗ ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ, ಇದು ನಮಗೆ ಕೊಡಿ ಅಂತೇಳಿ ಹೇಳಿ. ಅವ್ರ ಗೆಜೆಟ್ ನೋಟಿಫಿಕೇಷನ್ನೇ ಕಾನೂನು ಬಾಹಿರ, ಅವ್ರ ಮಧ್ಯದಲ್ಲೂ ಕೂಡ ಒತ್ತಡವನ್ನು ತರ್ತಾರೆ. ಒತ್ತಡ ತಂದಾದ ಮೇಲೆ 2016ರಲ್ಲಿ 1995 ಮತ್ತು 2013ರಲ್ಲಿ ಕೇಂದ್ರ ಸರ್ಕಾರ, ಅಂದರೆ ನರಸಿಂಹರಾವ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಸರ್ಕಾರ, ಅಂದರೆ ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ, ಸೋನಿಯಾ ಗಾಂಧಿ ಸರ್ಕಾರ ವಫ್ ಕಾಯ್ದೆಗೆ ಮಾಡಿದಂಥ ತಿದ್ದುಪಡಿಗೆ ಅನುಗುಣವಾಗಿ ಈ ಒಂದು ರೆವಿನ್ಯೂ ಮಿನಿಸ್ಟರ್ ಏನು ಮಾಡ್ತಾರೆ, ಒಂದು ಸಭೆನ ಕರೀತಾರೆ. ಸಭೆಯಲ್ಲಿ ನಡಾವಳಿ ಏನಿದೆ ಅಂತೇಳಿ ಹೇಳಿದರೆ, ಸಭೆಯಲ್ಲಿ ಈ ಜಮೀನು ಏನಿದೆ ಇದನ್ನು ಪರಿಶೀಲಿಸಿಬಿಟ್ಟು ಇವರಿಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅದರಲ್ಲಿ ಏನು ಅಂತಂದರೆ, ಈ ರೀತಿ ವಫ್ ಆಸ್ತಿ ಅಂತ ಯಾವ್ಯಾವುದನ್ನು ಕ್ಲೈಮ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳು ಸ್ವೀಕೃತವಾದ ನಂತರ ಸಂಬಂಧಿಸಿದ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ರವರು ಸದರಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಇರುವುದನ್ನು ಖಚಿತಪಡಿಸಿಕೊಂಡು ವಫ್ ಸಂಸ್ಥೆಯ ಹೆಸರಿನ ಮುಂದೆ ವಫ್ ಆಸ್ತಿ ಎಂಬುದಾಗಿ ಪಹಣಿ ಅಂಕಣ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು 2016ರಲ್ಲಿ ರೆವಿನ್ಯೂ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಏನಂತಂದರೆ, ದಾಖಲೆಗಳನ್ನು ಪರಿಶೀಲಿಸಿ. ದಾಖಲೆಗಳನ್ನು ಪರಿಶೀಲಿಸಲು 1965ರಲ್ಲೇ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ರು ಕೂಡ, ಅವರು ಏನು ವಫ್ ಅವರು ಕಾನೂನು ಬಾಹಿರವಾಗಿ ಮಾಡಿದ್ರು ಕೂಡ ಇದರ ದಾಖಲೆಗಳನ್ನು ಪರಿಶೀಲಿಸಬೇಕು. ದಾಖಲೆಗಳು ಪರಿಶೀಲಿಸಬೇಕು ಅಂತಂದರೆ ದಾಖಲೆದು ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಪ್ರಾಪರ್ಟಿಗೆ ಇರಬೇಕಲ್ಲ. ಅಪ್ಪ ಅಮ್ಮ ಯಾವುದು ಸರ್ಕಾರಿ ಭೂಮಿನ ಅಥವಾ ಖಾಸಗಿಯವರಿಗೆ ಸೇರಿದೆಯಾ, ಇದನ್ನು ಪರಿಶೀಲಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಯಾವ ಪರಿಶೀಲಿಸುವಂಥ ಗೋಜಿಗೆ ಹೋಗೋದೇ ಇಲ್ಲ. ಏನು ಮಾಡ್ತಾರೆ ಅಂದರೆ, ಏಕಾಏಕಿಯಾಗಿ ನಮ್ಮ ಹುಣಸೂರಿನಲ್ಲಿ ಏನು ಮಾಡ್ತಾರೆ, ಕಟ್ಟೆ ಮಳವಾಡಿನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅದನ್ನು ಕೂಡ ವಫ್ ಆಸ್ತಿ ಅಂತ 8 ಎಕರೆ ಬರ್ಕೊಂಬಿಟ್ಟಿದ್ರು. ಆಮೇಲೆ ಅದನ್ನೇನು ಮಾಡ್ತಾರೆ, ಇದನ್ನು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು
ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಬರ್ಸ್ಕೊಬಿಡ್ತಾರೆ. ಆರ್ ಟಿ ಸಿನಲ್ಲಿ ಕಾಲಮ್ ನಂಬರ್ 9 ಇದನ್ನು ಬರ್ಸ್ಕೊಳ್ತಾರೆ. ಆದರೆ ಇದು ಮೂಲ ಭೂಮಿ, ಇದು ಸೇಂದಿವನ. ಇದನ್ನು ಬರ್ಸ್ಕೊಂಡಾದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಯೋಗಾನಂದ್ ಅವರು ಇಲ್ಲೇ ಇದ್ದಾರೆ, ಆಗಲೂ ನಮ್ಮ ಮಂಡಲ ಅಧ್ಯಕ್ಷರಾಗಿದ್ದರು, ನಾವು ತಕರಾರು ಎತ್ತಿದ್ದು ಇದನ್ನು. ಆ ನಂತರ ಹುಣಸೂರಲ್ಲಿ ಒಂದು ಹೋರಾಟವನ್ನು ಮಾಡಿ ಕೊನೆಗೆ ತಹಸೀಲ್ದಾರ್ ಹತ್ರ ಹೋಗಿ ನಾವು ಇದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಆದ ನಂತರ ಇಲ್ಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ. ಯಾಕಂದರೆ ಸೇಂದಿವನ ಅಂತ ಏನಿದೆ ಈ ಸರ್ಕಾರ, ಒಂದು ನಿಮಿಷ, ಸೇಂದಿವನ ಅಂತ ಏನಿದೆ ಇದನ್ನು ಯಾವುದನ್ನು ಕೂಡ ಬದಲಾಯಿಸಂಗಿಲ್ಲ. ಭೀಕರ ಭೂಮಿ ಅಂತ ಏನಿರುತ್ತೆ ಕೃಷಿ ಭೂಮಿನಲ್ಲಿ, ಅಂದರೆ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಭೂಮಿ ಅಂತ ಏನಿರುತ್ತೆ ಅವನ್ನೆಲ್ಲ ಭೀಕರಾಬ್ ಅಂತ ಮಾಡಿರ್ತಾರೆ. ಅದು ಸೇಂದಿವನ ಇರ್ಬೋದು, ಗುಂಡು ತೋಪು ಇರ್ಬೋದು, ಗೋಮಾಳಗಳಿರ್ಬೋದು, ಹುಲ್ಲು ಬನಿ ಇರ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ದಾಖಲೆಗಳನ್ನು ಬದಲಾಯಿಸೋಕ್ಕಾಗಲ್ಲ, ಯಾರಿಗೂ ಪರಭಾರೆ ಮಾಡಲಿಕ್ಕಾಗಲ್ಲ. ಪಕ್ಕದವ್ರು ಇದ್ದರೆ ಅನುಭವಿಸ್ಬೋದೇ ಹೊರತು ಇದನ್ನು ಪರಭಾರೆ ಮಾಡಲಿಕ್ಕಾಗಲ್ಲ. ಇಷ್ಟಾಗಿಯೂ ಕೂಡ ದಾಖಲೆಗಳನ್ನು ಪರಿಶೀಲಿಸಿ ಅಂತಂದ್ರೂ ಕೂಡ ಇವರೇನು ಮಾಡಿದರು, ಸೇಂದಿವನನ್ನು ತೆಗೆದುಬಿಟ್ಟು ಸರ್ಕಾರಿ ಸೇಂದಿವನ ಮತ್ತು ಸ್ಮಶಾನ ಇದೆ ಇದನ್ನು ಚೇಂಜ್ ಮಾಡಿಬಿಟ್ಟು ಇವರೇನು ಮಾಡಿದರು, ವಫ್ ಆಸ್ತಿ ಅಂತ ಮಾಡಿದರು. ಆಮೇಲೆ ತಕರಾರು ಎತ್ತಿದ ಮೇಲೆ ತಹಸೀಲ್ದಾರು ತಪ್ಪಾಗಿದೆ ನಮ್ಮ ಹತ್ರ ಅಂತ ಒಪ್ಕೊಂಡು